ರಾಜ್ಯದ ಹಿತ ಕಾಪಾಡುವ ಅಂಶ ಬಿಡುವ ಪ್ರಶ್ನೆಯೇ ಇಲ್ಲ. ಇದು ಎಚ್.ಕೆ. ಪಾಟೀಲ್ ಅವರು ಹೇಳಿರುವಂತಹ ಹೇಳಿಕೆ, ಅವರು ಕೊಟ್ಟಿರುವಂತಹ ರಿಯಾಕ್ಷನ್. ಮನ್ರೇಗಾ ವಿಚಾರ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋದಿಲ್ಲ. ಇನ್ನು ಕಾನೂನು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ನೀಡಿರುವಂತಹ ಹೇಳಿಕೆ ಇದು. ರಾಜ್ಯದ ಹಿತ ಕಾಪಾಡುವಂತಹ ಅಂಶ ಬಿಡೋ ಪ್ರಶ್ನೆನೇ ಇಲ್ಲ. ಮನ್ರೇಗಾ ವಿಚಾರ ಯಾವುದೇ ಕಾರಣಕ್ಕೂ ನಾವು ಅಂದರೆ ಸರ್ಕಾರ ಕೈ ಬಿಡೋದಿಲ್ಲ. ಆ ಭಾಷಣವನ್ನೇ ರಾಜ್ಯಪಾಲರು ಓದಬೇಕು. ನಾವು ಏನು 11 ಪ್ಯಾರಾ ಹಾಕಿದ್ದೀವಿ ಕೇಂದ್ರ ಸರ್ಕಾರದ ವಿಚಾರವಾಗಿ, ಅದನ್ನೇ ಓದಬೇಕು ಅನ್ನುವಂಥದ್ದು ಇವರ ಒಂದು ಪಟ್ಟು. ಭಾಷಣದಲ್ಲಿ ಕೆಲ ಮಾರ್ಪಾಡುಗಳನ್ನು ಮಾಡಲಾಗಿದೆ, ಪ್ಯಾರಾಗಳಲ್ಲಿನ ಕೆಲ ಶಬ್ದಗಳನ್ನು ಮಾತ್ರ ಕೈ ಬಿಡಲಾಗಿದೆ. ಇದನ್ನು ಕಾನೂನು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿರೋದು. ಓಕೆ, ಅವರು ಕಠಿಣ ಶಬ್ದಗಳು ಅಂತ ಹೇಳ್ತಿದಾರಲ್ಲ, ಹೀಗಾಗಿ ನಾವು ಒಂದಷ್ಟು ಮಾರ್ಪಾಡನ್ನು ಮಾಡಿದ್ದೀವಿ, ಆ ಪದಗಳನ್ನು ಅಷ್ಟೇ ಮಾಡಿದ್ದೀವಿ. ಬಟ್ ನಾವು ಏನು ಕೊಟ್ಟಿದ್ದೀವಿ, ವಿಚಾರ ಏನು ಕೊಟ್ಟಿದ್ದೀವಿ ಅದನ್ನು ಅವ್ರು ಓದಲೇಬೇಕು. ಈಗ ಮನ್ರೇಗಾ ವಿಚಾರನ ನಾವು ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯೋದಿಲ್ಲ, ಆ ವಿಚಾರವನ್ನು ರಾಜ್ಯಪಾಲರು ಓದಲೇಬೇಕು. ಸರ್ಕಾರ ಸಿದ್ಧಪಡಿಸಿರುವಂತಹ ಈ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕು. ಅದೇ ನಿಯಮ ಇರೋದು. ನಿಯಮಗಳ ಪ್ರಕಾರ ಸರ್ಕಾರನೇ ಇದನ್ನು ಸಿದ್ಧಪಡಿಸುತ್ತೆ. ಇನ್ನು ನಮ್ಮ ರಾಜ್ಯ ಸರ್ಕಾರದ ವಿಚಾರವಾಗಿ ಏನೇ ಇದ್ರೂ ನಾವು ಅದನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಅಪೇಕ್ಷೆ ಮಾಡಿದರು, ಅವುಗಳನ್ನು ಮಾಡಿಫೈ ಮಾಡಿದ್ದೇವೆ. ಅವರು 11 ಪ್ಯಾರಾಗಳನ್ನು ಬಿಡಬೇಕು ಹಾಗೆ ಅಂಥೇಳಿ ಅವರು ನಮಗೆ ಹೇಳ್ತಾ ಇದ್ದರು. ಇದು ನಮ್ಮ ಕ್ಯಾಬಿನೆಟ್ ನಿರ್ಣಯ, ಸರ್ಕಾರದ ನಿಲುವು, ಸರ್ಕಾರದ ನಿರ್ಣಯದಂತೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಹೇಳಲೇಬೇಕಾದದ್ದು ನಮ್ಮ ಕರ್ತವ್ಯ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾನೂನಿನಂಥ ಮಹತ್ವದ ಕಾನೂನನ್ನು ರಿಪೀಲ್ ಮಾಡಿರೋದ್ರಿಂದ, ಅದನ್ನು ರದ್ದುಪಡಿಸಿರೋದ್ರಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಹೊಡೆತ ನಮ್ಮ ಗ್ರಾಮೀಣ ಭಾಗದ ರೈತ ಕಾರ್ಮಿಕರಿಗೆ ಆಗಿರುವಂಥ ಅನ್ಯಾಯ, ಬಡವರಿಗೆ